ನಿಮ್ಮ ಮನೆಯಲ್ಲಿ ಒಂದು ತರಕಾರಿ ತಂದಿದ್ದೀರಿ ಅಥವಾ ಏನೋ ಡಿಶ್ ಪ್ರಿಪೇರ್ ಮಾಡಿದಿರಿ, ಈ ತರಕಾರಿ ತಂದಿರೋದನ್ನ ಹಂಗೆ ಇಟ್ಟಿದ್ದೀರಿ, ಫ್ರಿಜ್ ಅಲ್ಲೂ ಇಟ್ಟಿಲ್ಲ, ಹೊರಗೆ ಇಟ್ಟಿದ್ದೀರಿ. 2ನೇ ದಿನ ಆದ್ಮೇಲೆ ಅದರ ಕಲರ್ ಚೇಂಜ್ ಆಗುತ್ತೆ, ಡೆನ್ಸಿಟಿ ಚೇಂಜ್ ಆಗುತ್ತೆ, ಅದರ ಟೈಟ್ನೆಸ್ ಚೇಂಜ್ ಆಗುತ್ತೆ, ಎಲಾಸ್ಟಿಸಿಟಿ ಚೇಂಜ್ ಆಗುತ್ತೆ. ಟೊಮೆಟೊ ಇಟ್ಟಿದ್ದೀವಿ, ಕ್ಯಾಪ್ಸಿಕಮ್ ಇಟ್ಟಿದ್ದೀವಿ, ಆ ಕ್ಯಾಪ್ಸಿಕಮ್ 2ನೇ ದಿನ ಆದ್ಮೇಲೆ ಶ್ರಿಂಕ್ ಆಗ್ಲಿಕ್ಕೆ ಶುರು ಆಗುತ್ತೆ, ಅದರಿಂದ ವಾಟರ್ ಕಂಟೆಂಟ್ ಹೊರಟೋಯ್ತು. ನಮ್ಮಲ್ಲೂ ಹಾಗೆ ಅಲ್ವಾ ಹಾಕ್ತಾ ಇರೋದು. ವಾಸನೆ ಬರ್ಲಿಕ್ಕೆ ಶುರು ಆಗುತ್ತೆ. ಯಾಕೆ ಹೆಣವನ್ನು ತಕ್ಷಣ ಸುಡ್ತೀವಿ, ಕೂಳ್ತೀವಿ ಅಥವಾ ಸುಡ್ತೀವಿ? ಯಾಕೆ ಅಂತಂದ್ರೆ ಅದು 2ನೇ ದಿನ ಆದ್ಮೇಲೆ ಅದು ಸಾಯುತ್ತೆ, ಇನ್ನ ಕೊಳಿತಾ ಬರುತ್ತೆ, ವಾಸನೆ ಬರುತ್ತೆ. ಒಂದು ಹೆಗಣ, ಒಂದು ಇಲಿ ಸತ್ತಿದ್ರೆ ನಮಗೆ 3ನೇ ದಿನ ತಡ್ಕೊಳಕ್ಕಾಗಲ್ಲ. ಒಳಗಡೆ ತಡ್ಕೋತಾ ಇದೆಯಾ? ಇಲ್ಲ. ಅದೇ ಫುಡ್ 3 ಕಂಪ್ರೆಸ್ ಮಾಡಿ ಒಳಗಡೆ ಇಟ್ಬಿಟ್ಟಿದೀವಿ, ಹಾಳಾಗ್ತಾ ಇಲ್ವಾ? ಹೌದು. ಈ ಅವೇರ್ನೆಸ್ ಬ್ಯಾಕ್ ಟು ಹೆಲ್ತ್. ಒಂದು ಆಹಾರ ಸರಿಗಿಲ್ಲ ಅಂತಂದ್ರೆ, ಒಂದ್ಸಲ ಆಹಾರ ಸರಿಗಿಲ್ಲ ಅಂತಂದ್ರೆ ಎನರ್ಜಿ ಸ್ಲೋ ಆಗ್ಬಿಡುತ್ತೆ, ಸುಸ್ತಾಗತ್ತೆ, ಬ್ಲಡ್ಗೆ ಫ್ರೆಶ್ ಬ್ಲಡ್ ಸಿಗಲ್ಲ, ಹಳೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ಉಸಿರಾಡಕ್ ಆಗಲ್ಲ, ಎದೆ ಭಾರ ಆಗತ್ತೆ, ತಲೆ ಭಾರ ಆಗತ್ತೆ, ತಲೆನೋವು ಬರುತ್ತೆ, ಕೈ ಕಾಲಿಗೆ ಎನರ್ಜಿ ಇರಲ್ಲ. ಯಾವುದೋ ಒಂದು ಎನರ್ಜಿ ಜಾಸ್ತಿ ಆಗೋಗಿರುತ್ತೆ, ಶುಗರ್ ಜಾಸ್ತಿ ಆಗೋಗುತ್ತೆ, ಇನ್ನೊಂದು ಕಡೆ ಸೋಡಿಯಂ ಜಾಸ್ತಿ ಆಗ್ಬಿಡುತ್ತೆ, ಇನ್ನೊಂದು ಕಡೆ ಪೊಟ್ಯಾಷಿಯಂ ಜಾಸ್ತಿ ಆಗ್ಬಿಡುತ್ತೆ, ಇನ್ನೊಂದು ಕಡೆ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಎಲ್ಲ ಜಾಸ್ತಿ ಆಗ್ತಾ ಬರುತ್ತೆ, ಯಾವುದು ಕೂಡ ಪ್ಯಾರಾಮೀಟರ್ಸ್ ಅಲ್ಲಿ ಇರಲ್ಲ. ಹಾಗಾಗಿ ಇದೆಲ್ಲ ಎಲ್ಲೋ ಒಂದ್ಸಲ ಜಾಸ್ತಿ ಆಗಿದೆಯಲ್ಲ ಅಂತ ಹೇಳಿ ನಮ್ಮಲ್ಲಿ ಒಂದು ಏಕಾದಶಿಯ ಉಪವಾಸವನ್ನ ಮಾಡಿಸ್ತಾ ಇದ್ರು. ಏನಾಯ್ತು, ಈ ಪ್ಯಾಸೇಜ್ ಕ್ಲೀನ್ ಆಗ್ಲಿಕ್ಕೆ ಶುರು ಆಯ್ತು. ಹೊಸದು ಕೊಡ್ತಾ ಇಲ್ಲ, ಹಳೇದು ಹೋಯ್ತು. ಆ ಹೋಗಕ್ಕೊಂದಿನ ಬೇಕಾಗಿತ್ತು, ಇದೊಂದು ಕ್ಯೂ. ಹೌದು. ಆ ಕ್ಯೂ ನಲ್ಲಿ ಒಂದಿನ ಬರಬೇಡಪ್ಪ ಅಂತಂದ್ರೆ, ತಿರುಪತಿನಲ್ಲಿ ದೇವಸ್ಥಾನಗಳಲ್ಲಿ ಒಂದ್ ಕಡೆ ಹಾಲ್ಟ್ ಮಾಡಿಸ್ತಾರೆ, ಹಳೆ ಕ್ಯೂ ಹೋಗ್ಲಿ ಅಂತ. ಅದೇ ಸಿಸ್ಟಮ್ ಇಲ್ಲೂ. ಬ್ಯೂಟಿಫುಲ್ ಎಕ್ಸಾಂಪಲ್. ಇಲ್ಲಿನ ಲಾಜಿಕ್ ಅಳವಡಿಸಿರೋದು. ರಿಲೇಟಬಲ್. ಹಾಗಿದ್ರೆ ನಮ್ಮ ಹಿಂದಿನವರು, ಅವ್ರ ದಾರ್ಶನಿಕರವರು, ನಮ್ಮ ಹಿಂದಿನವರಿಗೆ ತನ್ನ ದೇಹದ ಬಗ್ಗೆ ಮಾಹಿತಿ ಇತ್ತು. ಹೌದು. ದೇಹದ ಸಣ್ಣ ವೇರಿಯೇಷನ್ಸ್ ಬಗ್ಗೆ ಮಾಹಿತಿ ಇತ್ತು. ಸುಸ್ತಾದ್ರೆ ಕೂತ್ಕೊಳ್ಳೋರು, ನಿದ್ದೆ ಬರ್ತಾ ಇದ್ರೆ ಬಲವಂತವಾಗಿ ಕಣ್ಣು ಮುಚ್ಚೋರು, ನಿದ್ದೆ ಬರೋದು. ಒಂದೇ ಒಂದು ರೆಕ್ಟಿಫಿಕೇಶನ್, ಕಡಿಮೆ ತಿನ್ನಿ, ಕಡಿಮೆ ಮಸಾಲೆಗಳು ತಿನ್ನಿ, ಸ್ವಲ್ಪ ಬೇಗ ತಿನ್ನಿ, ರೆಕ್ಟಿಫಿಕೇಶನ್ ಆಗೋಯ್ತಲ್ಲ. ಎಕ್ಸಾಕ್ಟ್ಲಿ. ಇದಕ್ಕೆ ದುಡ್ಡು ಖರ್ಚಿದ್ಯಾ, ಬುದ್ಧಿ ಖರ್ಚಿದ್ಯಾ? ಅಷ್ಟೇ. ನನ್ನ ದೇಹವನ್ನು ನನಗೆ ಅನಲೈಸ್ ಮಾಡ್ಕೊಳಕ್ ಬಂದಿಲ್ಲ ಅಂತಂದ್ರೆ ನಾನು ಇನ್ನೇನ್ ಮಾಡಕ್ ಹೊರಟಿದ್ದೀನಿ?